ವಸತಿ ಹಂಚಿಕೆ ಲಂಚ ಹಗರಣದ ಆಡಿಯೋ ವೈರಲ್. ಆಳಂದ ಶಾಸಕ ಬಿಆರ್ ಪಾಟೀಲ್ ಮತ್ತು ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರ ಆಪ್ತ ಕಾರ್ಯದರ್ಶಿಯ ನಡುವೆ ನಡೆದಿದ್ದಂತ ಸಂಭಾಷಣೆಯುದ್ದಕ್ಕೂ ಹಿಂದಿ ಮತ್ತು ಇಂಗ್ಲಿಷ್ನದ್ದೇ ಕಾರುಬಾರು. ಕನ್ನಡಕ್ಕಿಲ್ಲ ಕಿಮ್ಮತ್ತು. ಎಂದಿನಂತೆ ಕನ್ನಡ ಪರ ಹೋರಾಟಗಾರರ ಗಾಢ ಮೌನ. ಸ್ನೇಹಿತರೆ, ಕಳೆದ ವಾರದಿಂದ ರಾಜ್ಯದಲ್ಲಿ ವಸತಿ ಹಂಚಿಕೆ ಲಂಚ ಹಗರಣದ್ದೇ ಸುದ್ದಿ ಕೇಳಿ ಬರ್ತಾ ಇದೆ. ಆಳಂದ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವಂತಹ ಬಿಆರ್ ಪಾಟೀಲ್ ಮತ್ತು ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹಮದ್ ರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಜೊತೆಗೆ ನಡೆದಿದ್ದಂತಹ ದೂರವಾಣಿ ಸಂಭಾಷಣೆ ಇದಾಗಿದ್ದು, ಈ ಸಂಭಾಷಣೆಯ ಮೂಲಕ ಆಶ್ರಯ ಯೋಜನೆಯ ಮನೆಗಳ ಹಂಚಿಕೆಯಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಲಂಚ ಸ್ವೀಕರಿಸಿ ಮನೆಗಳನ್ನ ಹಂಚಿಕೆ ಮಾಡಿರುವಂತಹ ವಿಷಯ ವೈರಲ್ ಆಗಿದೆ. ವೈರಲ್ ಆಗಿರುವಂತಹ ಸಂಭಾಷಣೆಯನ್ನ ಒಮ್ಮೆ ಕೇಳಿಕೊಂಡು ಬರೋಣ. सर्फराज, हाँ साहब आप गलत मत समझो, ताज्जुब की बात है। हाँ राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है। ये हो रहा है क्या, धंधा हो रहा है क्या? साहब ऐसा है तो साहब, आप ऐसा है तो दीजिए। मैं लास्ट टाइम आपको बताया एक्शन विल टेक एक्शन सर इमीडिएटली। मैं अपने सरकार को ऊपर मैं इल्जाम कैसे लगाता हूँ? मैं जो तजुर्बा आया है, जो पैसा दिए उसको घर मिला है। नहीं सर, ऐसा हो ही नहीं सकता सर, क्योंकि घर ही नहीं है तो देंगे कहाँ से सर? अब कितने घर दिए अब? सर हम लोगों को लास्ट ईयर में जो सर कुछ 10 या 12,000 घर जब लास्ट टाइम दिए थे सर, जो एमएलए से मिनिस्टर साहब जो रिक्वेस्ट किए, दिस वाज 2 years back when the new government came into power sir. Now we have asked for about 43,000 houses जो लैप्स हो गए, हमको वापस दो बल्कि हम लोग पूछे हैं सर। मेरा सुनिए, किसी को बोला नहीं, जो मेरा लेटर भेजा था वो नहीं हुआ। वही लेटर ग्राम पंचायत के चेयरमैन मेरे पास से लेके गए, वो पैसा देके लेके आए घर में। हमारी इज्जत क्या रहेगा सर? वो दीजिए सर, कौन सा है? मैं किसी को नहीं बोला, बट आई विल टेक एक्शन सर, लेट मी नो सर। अब वो कैंसिल करके आप ही देंगे, अगर ऐसा किया है आई विल हैंग दैट फेलो हु हैज डन इट सर 100%। हैंग नहीं, एक आदमी नहीं, बहुत लोगों को हैंग करना पड़ता। आप दो ना, अब मुझे दो सर, एटलीस्ट विल सी व्हाट हैज हैपेंड सर। आप थोड़ा मुझे प्लीज दीजिए सर। टेक एग्जांपल दंगापुर जेरेजे ग्राम पंचायत and ಕಡಗಂಚಿ. ವಸತಿ ಹಂಚಿಕೆ ಹಗರಣದ ಕುರಿತು ಎಲ್ಲರೂ ಮಾತನಾಡ್ತಾ ಇದ್ದಾರೆ. ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರೇ ಆಗಿರುವಂತಹ ಬಿಆರ್ ಪಾಟೀಲ್ ಅವರು ಕೂಡ ಇದು ತಮ್ಮದೇ ಧ್ವನಿ ಅಂತ ಒಪ್ಪಿಕೊಂಡಿದ್ದಾರೆ. ಪಕ್ಷ ಮತ್ತು ಸರ್ಕಾರದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಈ ಎಲ್ಲ ಸುದ್ದಿಗಳನ್ನ ನಾವೆಲ್ಲ ನೋಡಿದ್ದೇವೆ. ಇಲ್ಲಿ ಇನ್ನೊಂದು ವಿಚಾರ ಇರುವುದು ಏನಂದ್ರೆ, ಇಡೀ ಸಂಭಾಷಣೆಯಲ್ಲಿ ಕನ್ನಡದ ಒಂದೇ ಒಂದು ಪದಗಳಿಲ್ಲ. ಬಿಆರ್ ಪಾಟೀಲರು ಅಚ್ಚ ಕನ್ನಡದಲ್ಲಿಯೇ ಮಾತನಾಡುವವರು, ಆದರೆ ಸಂಭಾಷಣೆಯಲ್ಲಿ ಮಾತ್ರ ಉರ್ದು ಮಿಶ್ರಿತ ಹಿಂದಿಯಲ್ಲಿ ಮಾತನಾಡಿದ್ದಾರೆ. ಇನ್ನೊಂದು ಕಡೆಯಿಂದ ಸರ್ಫರಾಜ್ ಕೂಡ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿಯೇ ಮಾತನಾಡಿದ್ದಾರೆ. ಹಾಗಾದರೆ ಕನ್ನಡ ಯಾರಿಗೆ ಗೊತ್ತಿಲ್ಲ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವವಾಗುತ್ತೆ. ಕರ್ನಾಟಕ ರಾಜ್ಯದ ಸಚಿವರೊಬ್ಬರ ಆಪ್ತ ಕಾರ್ಯದರ್ಶಿಗೆ ಕನ್ನಡ ಬರುವುದಿಲ್ಲವೇ ಎನ್ನುವಂತಹ ಪ್ರಶ್ನೆಯನ್ನ ಜನಸಾಮಾನ್ಯರು ಕೇಳುತ್ತಾ ಇದ್ದಾರೆ. ಸಚಿವರ ಆಪ್ತ ಕಾರ್ಯದರ್ಶಿ ಅಂತ ಹೇಳಿದರೆ ಸಚಿವರು ಮತ್ತು ಜನಸಾಮಾನ್ಯರ ನಡುವಿನ ಕೊಂಡಿ ಇದ್ದ ಹಾಗೆ. ಒಂದು ವೇಳೆ ಅವರಿಗೆ ಕನ್ನಡ ಗೊತ್ತಿಲ್ಲವಾದರೆ ಕನ್ನಡಿಗ ಜನಸಾಮಾನ್ಯರ ಜೊತೆಗೆ ಸಂಭಾಷಣೆ ಹೇಗೆ ಮಾಡ್ತಾರೆ? ಕನ್ನಡ ಗೊತ್ತಿದ್ದರೆ ಸಂಭಾಷಣೆಯನ್ನ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಯಾಕೆ ಮಾಡಬೇಕಿತ್ತು ಅನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರು ತಮ್ಮ ಎದುರಿಗೆ ಅಲ್ಪಸಂಖ್ಯಾತರೇ ಇರುವುದು ಅಂತ ತಿಳಿದ ತಕ್ಷಣ ಉರ್ದು ಅಥವಾ ಉರ್ದು ಮಿಶ್ರಿತ ಹಿಂದಿಯಲ್ಲೇ ಮಾತನಾಡುವುದು ಯಾಕೆ? ಅಲ್ಪಸಂಖ್ಯಾತ ಸಮುದಾಯದವರು ಕನ್ನಡ ಭಾಷೆಯನ್ನು ಕಲಿಬಾರದು ಅಂತ ಎಲ್ಲಿಯಾದ್ರೂ ನಿಯಮ ಇದೆಯಾ? ಕನ್ನಡ ಭಾಷೆ ರಾಜ್ಯದ ಆಡಳಿತ ಭಾಷೆ. ಕನ್ನಡ ಇರುವಾಗ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಮಾತನಾಡುವುದು ಯಾಕೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲಿ ಉದ್ಭವವಾಗುತ್ತೆ. ಕನ್ನಡ ಪರ ಹೋರಾಟಗಾರರ ಗಾಢ ಮೌನ. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದಡಿಯಲ್ಲಿ ಕನ್ನಡಕ್ಕೆ ಎಷ್ಟು ಅಪಮಾನಗಳಾದರೂ ಕೂಡ ಕೆಲವು ಕನ್ನಡ ಪರ ಸಂಘಟನೆಗಳು ಗಾಢ ಮೌನಕ್ಕೆ ಶರಣಾಗ್ತದೆ ಅನ್ನುವಂಥದ್ದು ಆ ಸಂಘಟನೆಗಳ ಮೇಲಿರುವಂತಹ ಆರೋಪ. ಈ ವಿಚಾರದಲ್ಲಿ ಕೂಡ ಸೋಕಾಲ್ಡ್ ಸಂಘಟನೆಗಳು ಗಾಢ ಮೌನಕ್ಕೆ ಶರಣಾಗಿದ್ದಾವೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಬೀದಿಗಿಳಿಯುವಂತಹ ಸೋಕಾಲ್ಡ್ ಹೋರಾಟಗಾರರು ಸರ್ಕಾರದ ಅಡಿಯಲ್ಲಿಯೇ ಕನ್ನಡಕ್ಕೆ ಪ್ರಾಧಾನ್ಯತೆ ಸಿಗ್ತಾ ಇಲ್ಲ, ಸರ್ಕಾರದ ಅಂಗವಾಗಿರುವವರು ಹಿಂದಿ ಮತ್ತು ಉರ್ದುವಿನಲ್ಲಿ ಸಂಭಾಷಣೆ ಮಾಡಿದ ಆಡಿಯೋ ರಾಜ್ಯವ್ಯಾಪಿ ಚರ್ಚೆ ಆಗ್ತಾ ಇದೆ, ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ನಮ್ಮ ಸೋಕಾಲ್ಡ್ ಹೋರಾಟಗಾರರಿಗೆ ಕನ್ನಡದ ಒಂದು ಪದವೂ ಇರದ ಸಂಭಾಷಣೆಯ ಬಗ್ಗೆ ಏನೂ ಅನ್ನಿಸದೇ ಇರುವಂಥದ್ದು ಸೋಜಿಗವೇ ಸರಿ.
ಕಾಂಗ್ರೆಸ್ ನಾಯಕರು ಈ ರೀತಿ ಮಾಡುವುದು ಇದು ಮೊದಲ ಬಾರಿ ಏನಲ್ಲ. ಈ ಹಿಂದೆಯೂ ಕೂಡ ಅನೇಕ ಬಾರಿ ಇಂಥದ್ದೇ ನಿದರ್ಶನಗಳು ನಡೆದಿದ್ದಾವೆ. ಇತ್ತೀಚೆಗೆ ರಾಜ್ಯದ ಕಾರ್ಮಿಕ ಸಚಿವರು ವ್ಯಕ್ತಿಯೊಬ್ಬರ ಜೊತೆ ಮಾತನಾಡ್ತಾ ಇದ್ದಂತಹ ವೇಳೆಯಲ್ಲಿ ಆತ ಮುಸ್ಲಿಂ ಅಂತ ಗೊತ್ತಾದ ತಕ್ಷಣ ಕನ್ನಡದಿಂದ ಉರ್ದು ಭಾಷೆಗೆ ಸ್ವಿಚ್ ಚೇಂಜ್ ಮಾಡಿದ್ದಂತಹ ವಿಡಿಯೋ ವೈರಲ್ ಆಗಿತ್ತು. ಸ್ವತಃ ಮುಖ್ಯಮಂತ್ರಿಗಳೇ ಕನ್ನಡವೇ ಕರ್ನಾಟಕದ ಸಾರ್ವಭೌಮ ಭಾಷೆ ಅಂತ ಆಗಾಗ ಹೇಳುತ್ತಾರೆ. ಆದರೆ ಅವರ ಸರ್ಕಾರದಡಿಯಲ್ಲಿ ಈ ರೀತಿ ಕನ್ನಡಕ್ಕೆ ಅಪಮಾನಗಳಾಗ್ತಾ ಇದೆ. ಇನ್ನೂ ಸೋಕಾಲ್ಡ್ ಹೋರಾಟಗಾರರದ್ದಂತೂ ಇನ್ನೊಂದು ಕತೆ. ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಅವರದ್ದು ಗಾಢ ನಿದ್ರೆ. ಒಟ್ಟಿನಲ್ಲಿ ಆ ಆಡಿಯೋದಲ್ಲಿ ಕೇವಲ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹಗರಣ ಮಾತ್ರ ಅಲ್ಲ, ಸರ್ಕಾರದ ಅಡಿಯಲ್ಲಿ ಕನ್ನಡಕ್ಕೆ ಆಗ್ತಾ ಇರುವಂತಹ ಅವಮಾನ ಮತ್ತು ಸೋಕಾಲ್ಡ್ ಹೋರಾಟಗಾರರ ಮೌನ ಕೂಡ ಮತ್ತೊಮ್ಮೆ ಬಯಲಾದ ಹಾಗಾಗಿದೆ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.